ಅಮ್ಮ 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 ಏನಪ್ಪ ಏನ ಮಗ್ನೆ? ಅಮ್ಮ ಕವಿತೆ ಅಲ್ಲಮ್ಮ, ಕರಿಯಮ್ಮ ಇಲ್ಲಿ ಅವಳನ್ನ ಬೇಗ. ಅಯ್ಯೋ ಏನಾಯ್ತಲ್ಲ, ಏನಾಯ್ತಪ್ಪ? ಓ ನಿನ್ನ ಹತ್ರ ಆಗಲ್ಲ. ಕವಿತಾ ಕವಿತಾ ಏನಣ್ಣ ಏನಾಯ್ತು? ಯಾಕೆ ಹಿಂಗೆ ಕವಿತಾ ಕವಿತಾ ಅಂತ ಕಿರ್ತಿದ್ಯಾ? ಕವಿತಾ, ನನ್ಗೆ ಆಗ್ತಿರೋ ಖುಷಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ನಾನು ನಿನ್ನಂತ ತಂಗಿ ಪಡೆಯಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಕಣೆ. ಏನು ಹೇಳ್ತಿದ್ಯೋ? ಏನಾಯ್ತು? ಏನಾಯ್ತಪ್ಪ? ಅದೇನು ಹೇಳು ಬಾಯ್ಬಿಟ್ಟು. ಅಮ್ಮ, ನನಗೊಂದು ದೊಡ್ಡ ಕಂಪ್ನಿಲಿ ಬೆಂಗಳೂರಲ್ಲಿ ಕೆಲಸ ಸಿಕ್ತಮ್ಮ. ಅದೇ ಇವತ್ತು ಇಂಟರ್ವ್ಯೂ ಇದೆ ಅಂತ ಹೋಗಿದ್ನಲ್ಲ, ಸೆಲೆಕ್ಟ್ ಆಗಿದ್ದೀನಮ್ಮ. ಒಂದು ದೊಡ್ಡ ಕೆಲಸ, ಸಂಬಳ ಎಷ್ಟು ಅಂತ ಕೇಳಿದ್ರೆ ನೀವೆಲ್ಲ ಇಲ್ಲೇ ತಲೆ ಸುದ್ದು ಬಿದ್ದು ಹೋಗ್ಬಿಡ್ತೀರಾ. ಹೌದಾ? ಎಷ್ಟಣ್ಣ ಸ್ಯಾಲ್ರಿ? 1,00,000 ಕಣೆ, 1,00,000 ಸಂಬಳ ನನಗೆ. ಅಯ್ಯಪ್ಪ, ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಇವತ್ತು ನನ್ನ ಹುಟ್ಟದಾಗಿಂದ ಇಷ್ಟು ಖುಷಿ ನನಗೆ ಬಂದೇ ಇಲ್ಲ ಅನ್ಸುತ್ತೆ ನನ್ನ ಜೀವನದಲ್ಲಿ. ತುಂಬ ಖುಷಿಯಾಗಿದ್ದೀನಿ ಕವಿತಾ, ಎಲ್ಲ ನಿನ್ನಿಂದ ಕಣೆ, ನಿನ್ನಿಂದ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣೆ. ಏನೋ 1,00,000ವಾ? ಕಣವಾ, 1,00,000 ಸಂಬಳ ನನಗೆ. ಹೆಂಗೋ ಬಿಡಪ್ಪ, ಹೆಂಗೋ ಬಿಡು. ದೇವ್ರು ಈಗಲೇ ಕಂಡ್ಬಿಟ್ನಲ್ಲ ನಿನ್ನ ಪರವಾಗಿ. ಎಷ್ಟು ಕಷ್ಟಪಡ್ತಿದ್ದೆ, ಎಷ್ಟು ಬೇಜಾರು ಮಾಡ್ಕೋತಿದ್ದೆ. ದೇವ್ರು ಒಳ್ಳೇದು ಮಾಡ್ದೆ ಬಿಡಪ್ಪ. ಹೆಂಗೋ ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ತು ಬಿಡು. ಆಯ್ತಾ, ನನಗೆ ನೀನೇ ಕಣೆ ದೇವರು, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು. ತುಂಬ ಥ್ಯಾಂಕ್ಸ್ ಕಣೆ. ಅಣ್ಣ ನಿನ್ಗೇನು ತಲೆ ಕೆಟ್ಟಿದ್ಯಾ? ನನ್ನಿಂದ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ಈ ಕೆಲಸ ಸಿಕ್ಕಿರೋ ಕೊಡ್ಸಿರೋರು ಬೇರೆ, ಕೊಡ್ಸೋಕ್ಕೆ ಸಹಾಯ ಮಾಡಿದವ್ರು ಬೇರೆ. ನೀನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಣ್ಣ. ಇದ್ರಲ್ಲಿ ನಿಜವಾಗ್ಲೂ ನಂದು ಯಾವ ಪಾತ್ರನೂ ಇಲ್ಲ. ಏನು ಹೇಳ್ತಿದ್ದೆ ಕವಿತಾ? ನನ್ನ ಕೆಲಸ ಕೊಡ್ಸೋಕೆ ಸಹಾಯ ಮಾಡಿದ್ದಾರು, ನನ್ನ ಕೆಲಸ ಕೊಡಿಸಿದ್ದಾರು. ನಿಜವಾಗ್ಲೂ ಅವ್ರ ಕಾಲಿಗೆ ಬಿದ್ದುಬಿಡ್ತೀನಿ ಕಣೆ. ಯಾರೇ ಬೀಳ್ಬೇಕಣ್ಣ, ಪಾಪ ಅವರಷ್ಟು ಸಹಾಯ ಮಾಡಿದಾರೆ ನಮಗೆ. ಅವರಿಂದನೇ ಇವತ್ತು ನಿನ್ಗಿಂತ ಒಳ್ಳೆ ಕೆಲಸ ಸಿಕ್ಕಿರೋದು. ಯಾರವ? ಯಾರು ಅಣ್ಣ? ಈ ಕೆಲಸ ಕೊಡಿಸಿದ್ದು ನಿನಗೆ ನಂದೀಶ್ ಅಣ್ಣ. ಕೆಲಸ ಕೊಡ್ಸೋಕೆ ಸಹಾಯ ಮಾಡಿದ್ದು ಪ್ರೇಮ ಅದಕ್ಕೆ. ಇವತ್ತು ನಿಮ್ಮ ಅಣ್ಣ ಅದಕ್ಕೆಂದರೆ ನಿನಗೆ ಕೆಲಸ ಸಿಕ್ಕಿರೋದ ಅಣ್ಣ. ಏನು ಏನು ಹೇಳ್ತಿದ್ಯಾ ನಿನಗೆ? ಅಲ್ಲಿ ನಂದೀಶ್ ಅಂತ ಅವ್ರು ಇದ್ರಲ್ಲ, ಅವರು ನಮ್ಮ ಅಣ್ಣನ? ಹೌದಣ್ಣ, ಅಣ್ಣನೇ. ಇವರು ಪ್ರೇಮ ಅದಕ್ಕೆ ಹತ್ರ ನಾನು ಮಾತಾಡಿದ್ದೆ, ಅಣ್ಣಂಗೊಂದು ಕೆಲಸ ಉಳಿಸ್ಕೊಡಿ ಅದಕ್ಕೆ ನಂದೀಶ್ ಅಣ್ಣಗೆ ಹೇಳಿಬಿಟ್ಟು ಅಂತ. ನಾನು ಅದಕ್ಕೆ ಹೇಳಿದ್ರು, ನಂದೀಶ್ ಅಣ್ಣನ ಆಫೀಸಲ್ಲೇ ಒಂದೊಳ್ಳೆ ಕೆಲಸ ಇದೆಯಂತೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಅವ್ರು ಕೊಡಿಸ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿನ್ನ ಹತ್ರ ರೆಸ್ಯೂಮ್ ಕಳಿಸ್ಕೊಂಡಿದ್ದು ಮೊನ್ನೆ. ರೆಸ್ಯೂಮ್ನೆಲ್ಲ ಕೊಟ್ಟು ಅವ್ರ ಬಾಸ್ ಹತ್ರ ನಂದೀಶ್ ಅಣ್ಣ ಮಾತಾಡಿ ನಿನಗೆ ಕೆಲಸ ಕೊಡಿಸಿರೋದು ಕಣೋ. ಹೌದಾ? ಅವ್ರು ನಮ್ಮ ಅಣ್ಣ ಅಂತ ಗೊತ್ತಿಲ್ಲದೆ ಮಾಮೂಲಿ ನಂದೀಶ್ ಅವರೇ ಅಂತಲೇ ಮಾತಾಡಿದೆ ಕಣೆ. ಅವ್ರು ತುಂಬ ಸಹಾಯ ಮಾಡಿದ್ರು ಒಟ್ಟಿನಲ್ಲಿ. ಇವತ್ತು ಅಷ್ಟೇ ಬಾಸ್ ಹತ್ರ ಎಲ್ಲ ಮಾತಾಡಿ ಇಂಟರ್ವ್ಯೂಲೆಲ್ಲ ತುಂಬ ಸಹಾಯ ಮಾಡಿದ್ರು ನನಗೆ. ನಿಜವಾಗ್ಲೂ ಥ್ಯಾಂಕ್ಸ್ ಅವ್ರಿಗೆ ಹೇಳಲೇಬೇಕಿತ್ತು ನಾನು. ಹೌದಣ್ಣ, ಅವ್ರು ಬೇರೆ ಯಾರು ಅಲ್ಲ ಕಣೋ, ನಮ್ಮ ಅಣ್ಣನೇ. ಬೇಜಾರಾಗ್ತಿದೆ, ಒಂದು ಕಡೆ ಸಂತೋಷನೂ ಆಗ್ತಿದೆ ಕಣೆ. ಬೇಜಾರ ಯಾಕಪ್ಪ? ನೇನಮ್ಮ, ಹುಟ್ಟಾದ್ರಿಂದ ಅವರಿಂದ ನಾವು ಯಾವ ಸಹಾಯನೂ ಪಡೆದಿಲ್ಲ. ಇವತ್ತು ಅವರಿಂದ ನನಗೆ ಕೆಲಸ ಸಿಗ್ತಲ್ಲ ಅಂತ ಬೇಜಾರಾಗ್ತಿದೆ ಅಮ್ಮ. ನೋಡೋಣ, ನೀನು ಈ ಥರ ಎಲ್ಲ ಮಾತಾಡಬೇಡ. ಅವ್ರು ನಿಜವಾಗ್ಲೂ ನೀನು ತಮ್ಮ ಅಂತ ತಿಳ್ಕೊಂಡು ಕೆಲಸ ಕೊಡಿಸಿಲ್ಲ ಕಣೋ. ಯಾರೋ ಒಂದು ಒಳ್ಳೆ ಟ್ಯಾಲೆಂಟೆಡ್ ಇರೋರಿಗೆ ಕೆಲಸ ಕೊಡಿಸ್ಬೇಕು ಅಂತಲೇ ನಂದೀಶ್ ಅಣ್ಣ ಹೇಳಿ ಕೆಲಸ ಕೊಡಿಸಿರೋದು. ಅವ್ರಿಗೂ ನೀನು ಅವನ ತಮ್ಮ ಅಂತ ಅವ್ರಿಗೂ ಗೊತ್ತಿಲ್ಲ, ಗೊತ್ತಾ? ನಿನ್ನ ಟ್ಯಾಲೆಂಟ್ಗೆ ನೀನು ಕೆಲಸ ಸಿಕ್ಕಿದೆ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ಕೆಲಸ ಕಳ್ಕೊಬೇಡ. ನಿನ್ನ ತಮ್ಮಯ್ಯ ಕಣೋ. ಹೌದೌದು, ನನ್ನ ಟ್ಯಾಲೆಂಟ್ಗೆ ನನಗೆ ಕೆಲಸ ಸಿಕ್ಕಿರೋದು. ಅವ್ರು ನಂಗೆ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ನನ್ನ ಟ್ಯಾಲೆಂಟಿಂದನೇ ನನಗೆ ಕೆಲಸ ಸಿಕ್ಕಿದೆ. ನಾನು ಚೆನ್ನಾಗಿ ಅಟೆಂಡ್ ಮಾಡಿದೆ ಇಂಟರ್ವ್ಯೂ. ಆ ಬಾಸೇ ತುಂಬ ಖುಷಿಯಾದರು. ಬಟ್ ಕೆಲಸ ಅವರಿಂದನೇ ಸಿಕ್ಕಿರೋದು. ಹೋಗ್ಲಿ ಬಿಡು, ಆಯಿತು. ನನ್ನ ಕೆಲಸ ಮುಖ್ಯ. ನಾನು ಕೆಲಸ ಮಾಡಿ ಸಂಪಾದನೆ ಮಾಡಬೇಕು, ನಾನು ಚೆನ್ನಾಗಿ ದುಡಿಬೇಕು. ಇವತ್ತು ನನಗೆ ಆ ಕೆಲಸ ಸಿಕ್ಕಿಲ್ಲ ಅಂದರೆ ಬೇರೆ ಯಾರಿಗಾದ್ರೂ ಸಿಕ್ತಿತ್ತು. ಅದೇ ನನಗೆ ಸಿಕ್ಕಿದೆ, ನಾನು ಅದಕ್ಕೆ ನಾನು ಖುಷಿ ಪಡ್ತೀನಿ. ಪ್ರೇಮ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಡು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಡು. ಆಯ್ತಣ್ಣ, ಅದಕ್ಕೆ ಗೊತ್ತಾದರೆ ಅವರು ತುಂಬ ಖುಷಿ ಪಡ್ತಾರೆ. ಮೋಸ್ಟ್ಲಿ ನಂದೀಶ್ ಅಣ್ಣ ಹೇಳಿರ್ತಾನೆ ಅನಿಸುತ್ತೆ. ಆದರೂ ನಾನು ಒಂದ್ಸತಿ ಹೇಳ್ತೀನಿ, ಥ್ಯಾಂಕ್ಸು ಹೇಳ್ಬಿಡ್ತೀನಿ ನಿನ್ನ ಕಡೆಯಿಂದ. ಸರಿ ಕವಿತಾ, ಆಯಿತು. ಅಮ್ಮ, ಏನಾದರೂ ಸ್ವೀಟ್ ಮಾಡು ಮನೇಲಿ, ಎಲ್ಲರೂ ಖುಷಿಯಾಗಿ ಊಟ ಮಾಡೋಣ, ಆಯಿತಾ? ನಾನು ಹೊರಗಡೆ ಹೋಗಿ ಬರ್ತೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಬೇಕು. ಸರಿ ಕಣಪ್ಪ, ಸರಿ ಹೋಗ್ಬಿಟ್ಟು. ಹ್ಞೂ ಸರ್. ಥ್ಯಾಂಕ್ಸ್ ಕಣೆ ಕವಿತಾ. ನೋಡ್ದಮ್ಮ ಅಣ್ಣ ಎಷ್ಟು ಖುಷಿ ಪಟ್ಟ ಅಂತ. ಸದ್ಯ ಅವನು ಈ ಥರ ಖುಷಿಯಾಗಿರೋದನ್ನ ನೋಡಿ ನಾನು ತುಂಬ ದಿನ ಆಗೋಗಿತ್ತು. ಅದೆಲ್ಲ ಇರ್ಲಿ ಕಣವ, ನೀನು ಯಾವಾಗ ಪ್ರೇಮ ಜೊತೆ ಇವ್ರ ಕೆಲಸದ ಬಗ್ಗೆ ಮಾತಾಡಿದೆ? ಅಯ್ಯೋ ಅಪ್ಪ, ನಿಮಗೆ ವಿಷಯನೇ ಹೇಳಿಲ್ಲ ನಾನು. ಹೇಳಬೇಕು ಅಂತಲೇ ಅಂದ್ಕೊಂಡೆ. ನೋಡು, ಈಗ ಒಳ್ಳೆ ಟೈಮ್ ಬಂತು. ನಾನು ಮನೆಗೆ ಹೋಗಿದ್ದೆಪ್ಪ, ನಮ್ಮ ಮನೆಗೆ ಅಂದರೆ ನಿನ್ನ ಮನೆಗೆ ಹೋಗಿದ್ದೆಪ್ಪ ನಾನು. ಏನು ಮನೆಗೆ ಹೋಗಿದ್ದ? ಕವಿತಾ, ನಿಜ ಹೇಳ್ತಿದ್ಯಾ? ಇವ್ರ ಮನೆಗೆ ಹೋಗಿದ್ದೆ ಕವಿತಾ ನೀನು? ಹೌದಮ್ಮ, ಮನೆಗೆ ಹೋಗಿದ್ದೆ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಪ್ರೇಮ ಅದಕ್ಕೆ ಮನೆಗೆ ಬಾ ಅಂದರು. ಅದಕ್ಕೆ ಮನೆಗೆ ಹೋಗಿದ್ದೆ. ಅಣ್ಣನ ಕೆಲಸದ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಹೋಗಿದ್ದೆ. ಎಷ್ಟು ಖುಷಿ ಆಯಿತು ಗೊತ್ತಮ್ಮ ಮನೆಗೆ ಹೋಗಿ. ಹುಟ್ಟಿದಾಗ್ಲಿಂದ ಮನೆಯೇ ನೋಡಿರಲಿಲ್ಲ. ಎಷ್ಟು ಸಂತೋಷ ಆಯಿತು ಅಂದರೆ ನನ್ನ ಸಂತೋಷಕ್ಕೆ ಇದೇ ಇಲ್ಲ ಅಂತ ಅನ್ಕೋ. ಅಷ್ಟೇ ಅಲ್ಲಮ್ಮ, ದೊಡ್ಡಮ್ಮನ ಜೊತೆ ಮಾತಾಡಿದೆ. ದೊಡ್ಡಮ್ಮ ಅಂತಲೇ ಮಾತಾಡಿದೆ. ಅಷ್ಟೇ ಅಲ್ಲ, ದೊಡ್ಡಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದನ ತೊಗೊಂಡೆ. ಖುಷಿಯಾಗಿರೋ ಮಗಳೇ, ದೇವ್ರು ಒಳ್ಳೇದು ಮಗಳೇ ಅಂತ ಆಶೀರ್ವಾದ ಮಾಡ್ತು. ಮಗಳೇ ಅಂತ ಕರಿತಮ್ಮ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅಷ್ಟೇ ಅಲ್ಲ, ನನ್ನ ಇವಳಿಗೆ ಕವಿತಂಗೆ ಅಡುಗೆ ಮಾಡಿ ಊಟ ಮಾಡಿಸ್ಬಿಟ್ಟೆ ಕಳಿಸ್ಬೇಕು ಅಂತ ಸಾವಿತ್ರತ್ಗೆಗೂ ಪ್ರೇಮತ್ಗೆಗೂ ಹೇಳಿದ್ದು ದೊಡ್ಡಮ್ಮ. ಎಷ್ಟು ಖುಷಿ ಆಯಿತು ಗೊತ್ತಮ್ಮ ನನಗೆ. ಹೌದಾ? ಮತ್ತು ನಿನ್ನ ಯಾಕವ ನನಗೆ ಹೇಳೇ ಇಲ್ವಲ್ಲ ಇಂಥ ಒಳ್ಳೆ ವಿಷಯವಾ? ಸಾರಿ ಅಮ್ಮ, ಹೇಳಬೇಕು ಅಂತಲೇ ಅಂದ್ಕೊಂಡೆ.
ಬಟ್ ಕೆಲಸದೆಲ್ಲ ಆಗಲಿ ಆಮೇಲೆ ಹೇಳೋಣ ಅಂತ ಸುಮ್ಮನಾದೆ. ಅಯ್ಯೋ ನನಗಂತೂ ಆ ಮನೆಗೆ ಹೋಗೋ ಭಾಗ್ಯ ಇಲ್ಲ, ನೀನಾದರೂ ಹೋಗ್ಬಿಟ್ಟು ಬಂದಲ್ಲ. ಅಯ್ಯೋ ಅದಕ್ಕೆ ಖುಷಿ ಕಣವ ನನಗೆ. ನಿಮ್ಮ ದೊಡವ ಚೆನ್ನಾಗಿ ಮಾತಾಡಿಸ್ದಂಗಾರೆ ಆಶೀರ್ವಾದನೂ ಮಾಡ್ತಾ ಕಣಮ್ಮ. ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ಅಲ್ಲ ಕವಿತಾ, ನೀನು ಯಾರ ಮಗಳು ಅಂತ ಕೇಳಲಿಲ್ವಾ? ಇಲ್ಲದೆ ಇರ್ತಾರಪ್ಪ, ಕೇಳಿದ್ರು. ಅದಕ್ಕೆ ಪ್ರೇಮಾತ್ಗೆ ನಮ್ಮ ಮಾವನ ಮಗಳು ಅಂತ ಹೇಳ್ಬಿಟ್ರು. ನನ್ನ ಸೊಸೆ ಭಾರಿ ಬುದ್ಧಿವಂತೆ. ನನ್ನ ಮಗಳೇ ಅಲ್ವಾ, ನಾನು ಅವ್ರ ಮಾವನೇ ಅಲ್ವಾ, ಮಾವನ ಮಗಳು ಅಂತ ಹೇಳ್ಬಿಟ್ಟಿದ್ದಾಳೆ ಬಿಡು. ಹೌದಪ್ಪ, ನಮ್ಮ ಮಾವನ ಮಗಳು ಅಂತಾನೆ ಹೇಳ್ಬಿಟ್ರು. ನನಗಂತೂ ತುಂಬ ಖುಷಿ ಆಯಿತು. ದೊಡ್ಡಮ್ಮ ದೊಡ್ಡಮ್ಮ ಅಂತ ಕರೆದೆ. ಅವ್ರು ಎಷ್ಟು ಖುಷಿ ಪಟ್ಟರು ಗೊತ್ತಪ್ಪ. ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಿದ್ದಕ್ಕೆ. ನಿಮ್ಮ ಅಪ್ಪ ಅಮ್ಮ ನಿನ್ನೆ ಎಷ್ಟು ಚೆನ್ನಾಗಿ ಬೆಳೆಸವ್ರೆ, ಎಷ್ಟು ಸಂಸ್ಕಾರವಾಗಿ ಬೆಳೆಸವ್ರೆ. ದೊಡ್ಡವ್ರು ನೋಡಿದ ತಕ್ಷಣ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದೆಯಲ್ಲ, ಒಳ್ಳೇದಾಗಲಿ ಮಗಳೇ ಅಂತಂದ್ರಪ್ಪ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಪ್ಪ. ಎಲ್ಲ ಪ್ರೇಮನಿಂದನೇ ಕಣವ. ಆ ಪ್ರೇಮ ಸಾವಿತ್ರಿಯಿಂದನೇ ಇಷ್ಟೆಲ್ಲ ಆಯ್ತಿರೋದು. ನಿಮ್ಮ ಅಣ್ಣಂಗೂ ಇವತ್ತು ಅವ್ರ ಅಣ್ಣನೇ ಕೆಲಸ ಕೊಡ್ಸಂಗಾಯ್ತು. ನೀನು ನಿಮ್ಮ ದೊಡ್ಡಮ್ಮನಿಂದನೇ ಆಶೀರ್ವಾದ ತಗೊಂಡು ನಮ್ಮ ಮನೆಗೆ ಹೋಗಿದ್ದು ಬಂದಂಗಾಯ್ತು. ಎಲ್ಲ ಒಳ್ಳೇದೇ ಆಯ್ತೈತೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಖುಷಿ ಆಯ್ತೈತೆ. ನಂದು 2 ಮನೆನೂ ಒಂದಾಗಿ ನನ್ನ ಸಾಯೋ ಹೊತ್ತಿಗೆ ಎಲ್ಲ ಚೆನ್ನಾಗಿ ನನ್ನ ಕಣ್ಮುಂದೆ ಇರೋದು ನೋಡ್ಬಿಟ್ಟು ಸತ್ತೋಗ್ಬಿಡ್ತೀನಿ ಕಣವ. ಏನಪ್ಪ ನೀನು ಇಷ್ಟೊಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀವಿ. ಅಣ್ಣಂಗೆ 1 ಲಕ್ಷದ ಕೆಲಸ ಸಿಕ್ಕಿದೆ. ಇನ್ಮೇಲೆ ನಮ್ಗೆ ಯಾವ ಕಷ್ಟನೂ ಇರಲ್ಲಪ್ಪ. 1 ಲಕ್ಷ ಅಪ್ಪ ಆರಾಮಾಗಿರ್ಬೋದು. 10-15 ಸಾವಿರಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ಗೊತ್ತಾ ಅವನು. ಈಗ ಅಷ್ಟು ದೊಡ್ಡ ಕಂಪ್ನೀಲಿ 1 ಲಕ್ಷ ಸಂಬಳಕ್ಕೆ ಕೆಲಸ ಮಾಡ್ತಾನೆ. ಅದು ನಮ್ಮ ನಂದೀಶಣ್ಣನೇ ಕೊಡಿಸಿರೋದು. ಎಷ್ಟು ಖುಷಿ ಆಗುತ್ತಲ್ವಪ್ಪ ಇದನ್ನೆಲ್ಲ ಕೇಳೋಕ್ಕೆ. ಹೌದು ಕಣ್ಮಗಳೇ, ಹೌದು. ನೀನು ಅಷ್ಟೇ ನಮ್ಮ ಪ್ರೇಮ ಸಾವಿತ್ರಿಗೆ ಜಾಣೆ. ನೀನು ಜಾಣೆ ಕಣವ. ಹೆಂಗೋ ಬಿಡವ, ನಾನಂತೂ ಆ ಮನೆಗೆ ಹೋಯ್ತೀನೋ ಇಲ್ವೋ ಸಾಯೋ ಹೊತ್ತಿಗೆ. ನೀನಾರೇ ಹೋಗ್ಬಿಟ್ಟು ಬಂದಲ್ಲ, ಅದೇ ಸಂತೋಷ ನನಗೆ. ಯಾಕಮ್ಮ ಹಂಗೆ ಅನ್ಕೋತೀಯಾ? ನೀನು ಹೋಗ್ತೀಯಾ? ಪ್ರೇಮ ಅದಕ್ಕೆ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ನೀನು ಆ ಮನೆಗೆ ಹೋಗೇ ಹೋಗ್ತೀಯಾ. ಕರ್ಸ್ಕೋತಾರಂತೆ. ನೀನು ಏನು ಯೋಚನೆ ಮಾಡಬೇಡ ಆಯಿತಾ. ಅಣ್ಣ ಒಳ್ಳೆ ಅಡುಗೆ ಮಾಡು ಅಂತ ಹೇಳಿದ್ದಾನೆ, ಸ್ವೀಟ್ ಮಾಡು ಅಂತ ಹೇಳಿದ್ದಾನೆ. ಬೇಗ ಬೇಗ ಮಾಡು, ಹೊಟ್ಟೆ ತುಂಬ ಊಟ ಮಾಡೋಣ ಎಲ್ಲರೂ ಖುಷಿ ಖುಷಿಯಾಗಿ. ಓಕೆ ಆಯಿತು ಕಣವ, ಆಯಿತು. ಅಯ್ಯೋ ದೇವ್ರೆ, ನಂಜುಂಡೇಶ್ವರ, ಎಷ್ಟು ಸಂತೋಷದ ವಿಷಯ ತಿಳಿಸ್ತಪ್ಪ. ಹೆಂಗೆ ನನ್ನ ಮಕ್ಕಳು ಎಲ್ಲ ಒಂದಾಗಿ, ನನ್ನ ಮನೆ ಎಲ್ಲ ಒಟ್ಟಾಗಿ ಸಂತೋಷವಾಗಿ ನನ್ನ ಮಕ್ಕಳು ನನ್ನ ಹೆಡ್ತಿರೆಲ್ಲ ಖುಷಿಯಾಗಿರೋದು ನಾನು ಕಣ್ಣಾರೆ ನೋಡ್ಬೇಕಣಪ್ಪ. ಆ ನೋಡಿದ್ಮೇಲೆ ನನಗೆ ಅಲ್ಲೇ ಸಾವು ಕೊಟ್ಬಿಡು. ನನಗೇನು ಬೇಜಾರಿಲ್ಲ ಕಣಪ್ಪ, ಏನು ಬೇಜಾರಿಲ್ಲ. ಹಾಗೆ ನನ್ನ ಮಗನಿಗೊಂದು ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ಅವ್ನ ಮದುವೆನೂ ಖುಷಿಯಾಗಿ ಮಾಡಿಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.